ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧ ನಿಧಾನವಾಗಿ ಸುಧಾರಣೆ ಆಗ್ತಾ ಇದೆ. ಭಾರತಕ್ಕೆ ಬುದ್ಧಿ ಕಲಿಸಿಯೇ ಸಿದ್ಧ ಅಂತ ಜಿದ್ದಿಗೆ ಬಿದ್ದಿದ್ದ ಟ್ರಂಪ್ ಈಗ ತಾನೇ ಬುದ್ಧಿ ಕಲಿತು ಭಾರತದೊಂದಿಗೆ ಮತ್ತೆ ವ್ಯಾಪಾರಕ್ಕಿಳಿದಿದ್ದಾರೆ. ತೆರಿಗೆಯಲ್ಲಿ ಇಳಿಕೆ ಮಾಡಿರುವ ವಿಚಾರದ ಬಗ್ಗೆ ಹಿಂದಿನ ವಿಡಿಯೋವೊಂದರಲ್ಲಿ ಮಾಹಿತಿ ನೀಡಿದ್ವಿ. ಇದೀಗ ಭಾರತ ಹಾಗೂ ಅಮೆರಿಕದ ನಡುವೆ ಮತ್ತೊಂದು ಡೀಲ್ ಆಗಿದೆ. LPG ವಿಚಾರದಲ್ಲಿ ಮಹತ್ವದ ಒಪ್ಪಂದ ಆದ ಬೆನ್ನಲ್ಲೇ ಇದೀಗ ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಭಾರತ ಹಾಗೂ ಅಮೆರಿಕದ ವ್ಯಾಪಾರ ನಡೆಯೋದಕ್ಕೆ ಶುರುವಾಗಿದೆ. ಹೌದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ $93 ಮಿಲಿಯನ್ ಮೌಲ್ಯದ ಯುದ್ಧೋಪಕರಣಗಳನ್ನು ಭಾರತಕ್ಕೆ ಕೊಡೋದಕ್ಕೆ ಅಮೆರಿಕ ಮುಂದಾಗಿದೆ. ಅಮೆರಿಕ ತನ್ನ ಮಿಲಿಟರಿ ಉಪಕರಣಗಳನ್ನು ಭಾರತಕ್ಕೆ ಮಾರಾಟ ಮಾಡಬೇಕು ಅಂತ ತುಂಬಾನೇ ಆಸಕ್ತಿ ಹೊಂದಿರುವ ದೇಶ. ಇಲ್ಲಿವರೆಗೆ ಭಾರತವೇ ಈ ವಿಚಾರದಲ್ಲಿ ಅಮೆರಿಕವನ್ನು ಅವಾಯ್ಡ್ ಮಾಡಿಕೊಂಡು ಬಂದಿತ್ತು. ಆದರೆ ಈಗ ಭಾರತ ಅಮೆರಿಕದಿಂದ ವೆಪನ್ಗಳನ್ನು ತರಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಭಾರತ ತುರ್ತಾಗಿ ಈ ವೆಪನ್ಗಳನ್ನು ಖರೀದಿ ಮಾಡ್ತಾ ಇದೆ. ಇದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಎಮರ್ಜೆನ್ಸಿಯಾಗಿ ಭಾರತ ಅಮೆರಿಕದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿದೆ. ಹೀಗಾಗಿ ಆದಷ್ಟು ಬೇಗ ಈ ಉಪಕರಣಗಳು ಭಾರತಕ್ಕೆ ಬರಲಿದೆ. ಅಂದಹಾಗೆ ತುರ್ತು ಖರೀದಿಯಲ್ಲಿ ಭಾರತ ಜಾವಲಿನ್ ಮಿಸೈಲ್ಗಳನ್ನು ಖರೀದಿ ಮಾಡಿದೆ. ಭಾರತ ಅಮೆರಿಕದಿಂದ ಖರೀದಿ ಮಾಡ್ತಾ ಇರುವ ಮಿಸೈಲ್ ಅಂತಿಂತ ಮಿಸೈಲ್ ಅಲ್ಲ, ಯುದ್ಧ ಟ್ಯಾಂಕರ್ಗಳನ್ನು ಕ್ಷಣ ಮಾತ್ರದಲ್ಲೇ ಒಡಿಸ್ ಮಾಡುವ ಬ್ರಹ್ಮಾಸ್ತ್ರ ಇದು. ರಷ್ಯಾದಂತಹ ದೈತ್ಯ ದೇಶಕ್ಕೂ ಚಳ್ಳೆ ಹಣ್ಣು ತಿನ್ನಿಸಿದ ಅಸ್ತ್ರ ಇದು. ಇದೇ ಕಾರಣಕ್ಕೆ ನಮ್ಮ ಶತ್ರು ದೇಶಗಳಿಗೆ ನಡುಕ ಶುರುವಾಗಿರೋದು. ಅಷ್ಟಕ್ಕೂ ಭಾರತ ಇದ್ದಕ್ಕಿದ್ದ ಹಾಗೆ ಅಮೆರಿಕದ ಮಿಲಿಟರಿ ಉಪಕರಣಗಳನ್ನು ಖರೀದಿ ಮಾಡ್ತಾ ಇರೋದು ಯಾಕೆ? ಅದು ಕೂಡ ತುರ್ತಾಗಿ ಅಮೆರಿಕದಿಂದ ವೆಪನ್ಗಳನ್ನು ಖರೀದಿ ಮಾಡಿದ ಹಿಂದಿನ ಉದ್ದೇಶವೇನು? ಅಮೆರಿಕದಿಂದ ಖರೀದಿ ಮಾಡಿದ ವೆಪನ್ಗಳ ವಿಶೇಷತೆಗಳೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ಮತ್ತು ಭಾರತ ಎರಡು ದೊಡ್ಡ ದೈತ್ಯ ಶಕ್ತಿಗಳು ಹಾವು ಮುಂಗುಸಿಯ ತರ ಇದ್ವು. ಅಮೆರಿಕವಂತೂ ಭಾರತವನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಲೇಬೇಕು ಅಂತ ಹಠಕ್ಕೆ ಬಿದ್ದಿತ್ತು. ತೆರಿಗೆ ಮೇಲೆ ತೆರಿಗೆ ಹಾಕಿ ಭಾರತದ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನ ಅಮೆರಿಕ ಮಾಡಿತ್ತು. ಅಮೆರಿಕ ಏನೇ ಮಾಡಿದ್ರೂ ಭಾರತ ಮಾತ್ರ ಅಮೆರಿಕದ ಮುಂದೆ ಬಗ್ಲೇ ಇಲ್ಲ. ಅಮೆರಿಕದ ಯಾವ ತಂತ್ರಕ್ಕೂ ಭಾರತ ಕೇರ್ ಮಾಡಲೇ ಇಲ್ಲ. ಹೀಗಾಗಿ ಅಮೆರಿಕವೇ ಈಗ ಭಾರತದ ಹಾದಿಗೆ ಬಂದಿದೆ. ಹೀಗೆ ಆದರೆ ತೊಂದರೆ ಆಗುತ್ತೆ ಅನ್ನೋದು ಅರಿವಾಗುತ್ತಿದ್ದಂತೆ ಈಗ ಅಮೆರಿಕ ಭಾರತದೊಂದಿಗೆ ಒಪ್ಪಂದಗಳ ಮೇಲೆ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ. LPG ಒಪ್ಪಂದದ ಬೆನ್ನಲ್ಲೇ ಈಗ ವೆಪನ್ಗಳ ವಿಚಾರದಲ್ಲಿ ಡೀಲಿಂಗ್ ಆಗಿದೆ. 4-5 ತಿಂಗಳ ಹಿಂದೆ ಇದ್ದ ಚಿತ್ರಣಕ್ಕೂ ಈಗ ಇರುವ ಚಿತ್ರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಮೆರಿಕ ತಾನೇ ಮುಂದೆ ಬಂದು ಭಾರತದೊಂದಿಗೆ ಕೈ ಜೋಡಿಸ್ತಾ ಇದೆ. ಸ್ನೇಹಿತರೆ, ಈಗ ಅಮೆರಿಕದಿಂದ ಭಾರತ ಖರೀದಿ ಮಾಡಿರುವ ವೆಪನ್ನ ಹೆಸರು ಜಾವಲಿನ್ ಮಿಸೈಲ್. ಸ್ನೇಹಿತರೆ, ಈ ಮಿಸೈಲ್ನ ಬಗ್ಗೆ ಹೇಳೋದಕ್ಕಿಂತ ಮುನ್ನ ರಣರಂಗದಲ್ಲಿ ಈ ಮಿಸೈಲ್ ಮಾಡಿದ ಮೋಡಿಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಉಕ್ರೇನ್ ಹಾಗೂ ರಷ್ಯಾ ನಡುವೆ ಯುದ್ಧ ನಡೀತಾ ಇರುವ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಈ ಯುದ್ಧದಲ್ಲಿ ಇಲ್ಲಿವರೆಗೆ ಯಾವ ದೇಶಕ್ಕೂ ಗೆಲುವು ಸಿಕ್ಕಿಲ್ಲ. ಯುದ್ಧ ಆರಂಭವಾದಾಗ ರಷ್ಯಾ 4-5 ದಿನದಲ್ಲೇ ಈ ಯುದ್ಧವನ್ನ ಗೆದ್ದು ಬೀಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ 3 ವರ್ಷಗಳೇ ಕಳೆದ್ರು. ಗೊಬ್ಬಚ್ಚಿ ಗಾತ್ರದ ದೇಶದ ಮುಂದೆ ಗೆಲುವು ಸಾಧಿಸೋದಕ್ಕೆ ರಷ್ಯಾದಿಂದ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಕಾರಣ ಅಮೆರಿಕ ನಿರ್ಮಿತ ವೆಪನ್ಗಳು. ಹೌದು, ಅಮೆರಿಕ ಉಕ್ರೇನ್ಗೆ ತನ್ನ ಅಸ್ತ್ರಗಳನ್ನು ನೀಡಿರುವ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಇದೇ ಅಸ್ತ್ರಗಳು ಉಕ್ರೇನನ್ನ ಇಲ್ಲಿವರೆಗೆ ಕಾಪಾಡಿಕೊಂಡು ಬಂದಿರೋದು. ಅದರಲ್ಲೂ ಜಾವಲಿನ್ ಮಿಸೈಲ್ಗಳು ರಷ್ಯಾದ ಯುದ್ಧ ಟ್ಯಾಂಕರ್ಗಳಿಗೆ ಮಾರಕವಾಗಿದೆ. ಜಾವಲಿನ್ ಮಿಸೈಲ್ಗಳು ರಷ್ಯಾದ ಯುದ್ಧ ಟ್ಯಾಂಕರ್ಗಳನ್ನು ಧ್ವಂಸ ಮಾಡ್ತಾ ಇವೆ. ಇದೇ ಜಾವಲಿನ್ ಮಿಸೈಲ್ಗಳು ಈಗ ಭಾರತಕ್ಕೆ ಬರ್ತಾ ಇರೋದು. ಅದು ಕೂಡ ಎಮರ್ಜೆನ್ಸಿಯಾಗಿ ಭಾರತ 100 ಜಾವಲಿನ್ ಮಿಸೈಲ್ಗಳನ್ನು ಖರೀದಿ ಮಾಡಿದೆ. ಸದ್ಯದ ಮಟ್ಟಿಗೆ ಭಾರತ ಎಮರ್ಜೆನ್ಸಿಯಾಗಿ ಈ ಮಿಸೈಲ್ಗಳನ್ನು ಖರೀದಿ ಮಾಡಿದ್ರೂ ಕೂಡ ಇದರ ಯೋಚನೆ ತುಂಬಾನೇ ಹಳೆಯದ್ದು. 2015ರಲ್ಲೇ ಭಾರತ ಈ ಮಿಸೈಲ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಆ ಸಂದರ್ಭದಲ್ಲಿ ಭಾರತದ ಮನವಿಯನ್ನ ಅಮೆರಿಕ ಪುರಸ್ಕಾರ ಮಾಡಲೇ ಇಲ್ಲ. ಭಾರತದ ಬೇಡಿಕೆಯನ್ನ ತಳ್ಳಿ ಹಾಕಿದ ಅಮೆರಿಕ, ನಾವು ನಿಮಗೆ ಮಿಸೈಲ್ ಮಾರಾಟ ಮಾಡೋದಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿಬಿಟ್ಟಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ನಮ್ಮ ವೆಪನ್ಗಳನ್ನು ತೆಗೆದುಕೊಳ್ಳಿ ಅಂತ ಅಮೆರಿಕವೇ ಭಾರತವನ್ನ ಅಪ್ರೋಚ್ ಮಾಡ್ತಾ ಇದೆ. ಅಮೆರಿಕದ ಅಪ್ರೋಚ್ ಅನ್ನ ಇಲ್ಲಿವರೆಗೆ ಅವಾಯ್ಡ್ ಮಾಡಿಕೊಂಡು ಬಂದ ಭಾರತ ಈಗ ಸ್ವಲ್ಪ ಮಟ್ಟಿಗಾದರೂ ಅಮೆರಿಕದ ಜೊತೆ ವೆಪನ್ ಡೀಲ್ ಮಾಡೋಣ ಅಂತ ಮುಂದೆ ಬಂದಿದೆ. ಹಾಗಂತ ಇದನ್ನ ಕೇವಲ ಮಿಸೈಲ್ ಖರೀದಿ ಅಂತ ಅಂದುಕೊಳ್ಳಬೇಡಿ. ಇದರ ಜೊತೆಗೆ ಭಾರತ ದೊಡ್ಡ ಪ್ಲಾನ್ ಅನ್ನೇ ಹಾಕಿಕೊಂಡಿದೆ. ನಾವು ಮೊದಲೇ ಹೇಳಿದಂತೆ ಭಾರತ ಈಗ 100 ಜಾವಲಿನ್ ಮಿಸೈಲ್ಗಳಿಗೆ ಆರ್ಡರ್ ಕೊಟ್ಟಿದೆ.
ಅದು ಕೆಲವೇ ದಿನಗಳಲ್ಲಿ ಭಾರತಕ್ಕೆ ಕೂಡ ಬರಲಿದೆ. ಹಾಗಂತ ಭಾರತಕ್ಕೆ ಬರ್ತಾ ಇರೋದು ಕೇವಲ ಜಾವಲಿನ್ ಮಿಸೈಲ್ಗಳು ಮಾತ್ರವಲ್ಲ, ಟೆಸ್ಟಿಂಗ್ ಆಗಿ ಒಂದು ಎಕ್ಸ್ಟ್ರಾ ಮಿಸೈಲ್ ಜೊತೆಗೆ ಅದನ್ನು ಆಪರೇಟ್ ಮಾಡಲು ಬೇಕಾದ 25 ಲಾಂಚರ್ಗಳು ಬರ್ತಿವೆ. ಇದರ ಜೊತೆಗೆ 216 ಎಕ್ಸ್ ಕ್ಯಾಲಿಬರ್ ಫಿರಂಗಿ ಗುಂಡುಗಳು ಕೂಡ ಅಮೆರಿಕದಿಂದ ಭಾರತಕ್ಕೆ ಬರ್ತಾ ಇದೆ. ಈ ಎಕ್ಸ್ ಕ್ಯಾಲಿಬರ್ ಫಿರಂಗಿ ಗುಂಡುಗಳು ಕೂಡ ತುಂಬಾನೇ ಪವರ್ಫುಲ್. ಒಮ್ಮೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಮುಗೀತು. GPS ಗೈಡೆನ್ಸ್ ಮೂಲಕ ಚೂರು ಮಿಸ್ ಇಲ್ಲದೆ ಶತ್ರುಗಳ ಬಂಕರನ್ನ ಪುಡಿಗಟ್ಟಿ ಬಿಡ್ತಾವೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಈ ಒಪ್ಪಂದದಲ್ಲಿ ಭಾರತ ಕೇವಲ ಯುದ್ಧ ಟ್ಯಾಂಕರ್ಗಳನ್ನ ಟಾರ್ಗೆಟ್ ಮಾಡಿದೆ. ಇದರ ಜೊತೆಗೆ ಈ ಒಪ್ಪಂದ ಒಂದು ಮುನ್ಸೂಚನೆಯನ್ನ ಕೂಡ ಕೊಟ್ಬಿಟ್ಟಿದೆ. ಅದು ಮೇಕ್ ಇನ್ ಇಂಡಿಯಾ ಜಾವಲಿನ್ ಮಿಸೈಲ್. ಹೌದು, ಮುಂದಿನ ದಿನಗಳಲ್ಲಿ ಜಾವಲಿನ್ ಮಿಸೈಲ್ ಭಾರತದಲ್ಲೇ ರೆಡಿ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಒಂದು ಹಂತದ ಮಾತುಕತೆ ಕೂಡ ಈಗಾಗಲೇ ನಡೆದಿದೆ. ಸದ್ಯಕ್ಕೆ ಈಗ ತುರ್ತಾಗಿ ವೆಪನ್ಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಈ ಮಿಸೈಲ್ಗಳನ್ನು ಪ್ರೊಡ್ಯೂಸ್ ಮಾಡುವ ಪ್ಲಾನಿಂಗ್ ಅನ್ನ ಭಾರತ ಈಗಾಗಲೇ ಮಾಡಿಕೊಂಡಿದೆ. ಎಂತಹ ಕಾಲ ಬಂತು ನೋಡಿ. ಒಂದು ಕಾಲದಲ್ಲಿ ನಮಗೆ ವೆಪನ್ ಕೊಡೋದಕ್ಕೆ ಕೂಡ ಅಮೆರಿಕ ಹಿಂದೆ ಮುಂದೆ ನೋಡ್ತಾ ಇತ್ತು. ಆದರೆ ಈಗ ಭಾರತದಲ್ಲೇ ತಮ್ಮ ಮಿಸೈಲ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅಮೆರಿಕ ಹೊರಟಿದೆ ಅಂದರೆ ದೊಡ್ಡ ಬದಲಾವಣೆಯಂತೂ ಖಂಡಿತವಾಗಿಯೂ ಆಗಿದೆ. ಇನ್ನು ಈ ಮಿಸೈಲ್ನ ವಿಶೇಷತೆ ಬಗ್ಗೆ ನೋಡೋದಾದರೆ, ಇದನ್ನು ಪರ್ಟಿಕ್ಯುಲರ್ ಆಗಿ ಯುದ್ಧ ಟ್ಯಾಂಕರ್ಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಅಂತಾನೆ ಡಿಸೈನ್ ಮಾಡಲಾಗಿದೆ. ಎಂಥದ್ದೇ ಯುದ್ಧ ಟ್ಯಾಂಕರ್ಗಳು ಇರಲಿ, ಒಂದು ವೇಳೆ ಟಾರ್ಗೆಟ್ ಫಿಕ್ಸ್ ಮಾಡಿ ಗುರಿ ಇಟ್ಟರೆ ಮುಗೀತು. ಈ ಮಿಸೈಲ್ ಯುದ್ಧ ಟ್ಯಾಂಕರ್ಗಳನ್ನು ಹೊಡ್ಕೊಂಡು ಹೋಗಿ ಹೊಡೆಯುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕಾದ ಅಗತ್ಯವೂ ಇಲ್ಲ. ಜಸ್ಟ್ ಟಾರ್ಗೆಟ್ ಯಾವುದು ಅಂತ ಮೊದಲೇ ಗೈಡ್ ಮಾಡಿದರೆ ಸಾಕಾಗುತ್ತೆ. ತಾನಾಗಿಯೇ ಹೋಗಿ ಯುದ್ಧ ಟ್ಯಾಂಕರನ್ನು ಒಡಿಸ್ ಮಾಡಿ ಬರುತ್ತೆ ಈ ಮಿಸೈಲ್. ಹಾಗಂತ ಯುದ್ಧ ಟ್ಯಾಂಕರ್ಗಳನ್ನು ಹೊಡೆದುರುಳಿಸೋದು ಅಷ್ಟು ಸುಲಭ ಅಲ್ಲ. ಸಾಕಷ್ಟು ಭದ್ರತೆ ಈ ಟ್ಯಾಂಕರ್ಗಳಲ್ಲಿ ಇರುತ್ತೆ. ಹೀಗಾಗಿ ಯುದ್ಧ ಟ್ಯಾಂಕರ್ನ ಮೈನಸ್ ಪಾಯಿಂಟ್ ನೋಡಿಕೊಂಡೇ ಈ ಮಿಸೈಲ್ ದಾಳಿ ಮಾಡೋದು. ಸಾಮಾನ್ಯವಾಗಿ ಟ್ಯಾಂಕ್ಗಳ ಮೇಲ್ಮೈ ಮೇಲೆ ಅಷ್ಟೊಂದು ಭದ್ರತೆ ಇರೋದಿಲ್ಲ. ಈ ಪ್ರದೇಶವನ್ನ ಜಾವಲಿನ್ ಮಿಸೈಲ್ ಟಾರ್ಗೆಟ್ ಮಾಡುತ್ತೆ. ಮತ್ತೊಂದು ವಿಶೇಷ ಅಂದ್ರೆ, ಇದನ್ನ ಹೆಗಲ ಮೇಲೆ ಹೊತ್ಕೊಂಡು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬಹುದು. ಬೆಟ್ಟ ಗುಡ್ಡಗಳಲ್ಲಿ ಕೂಡ ಈ ಮಿಸೈಲ್ಗಳನ್ನ ಸಾಗಿಸಬಹುದು. ಇಷ್ಟೆಲ್ಲ ಅಡ್ವಾಂಟೇಜ್ಗಳು ಇರೋದ್ರಿಂದಲೇ ಭಾರತ ಈ ಮಿಸೈಲ್ನ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಂಡಿರೋದು. ಇದೆಲ್ಲ ಸರಿಯಪ್ಪ, ಭಾರತ ಇಷ್ಟೊಂದು ಎಮರ್ಜೆನ್ಸಿಯಲ್ಲಿ ಮಿಸೈಲ್ಗಳನ್ನು ಖರೀದಿ ಮಾಡ್ತಾ ಇರೋದು ಯಾಕೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗಾಗಲೇ ನಮ್ಮ ಬಳಿ ಇಂತಹ ಮಿಸೈಲ್ ಇದೆ. ಮಿಲನ್ ಮತ್ತು ಕಾನ್ಕರ್ಸ್ ಅನ್ನುವ ಮಿಸೈಲ್ಗಳು ಇದೇ ಸಾಮರ್ಥ್ಯದ ಮಿಸೈಲ್ಗಳು. ಆದರೆ ಇದು ತುಂಬಾನೇ ಹಳೆಯದಾದ ಮಿಸೈಲ್ಗಳು. ಇದು ಇನ್ನಷ್ಟೇ ಅಭಿವೃದ್ಧಿ ಆಗಬೇಕು. ಜಾವ್ಲಿನ್ ಮಿಸೈಲ್ನಷ್ಟು ಅಡ್ವಾನ್ಸ್ಡ್ ಆಗಿ ಈ ಮಿಸೈಲ್ಗಳು ಇಲ್ಲ. ಹೀಗಾಗಿ ಈ ಮಿಸೈಲ್ಗಳನ್ನು ನಂಬಿಕೊಂಡು ಇರೋದಕ್ಕೆ ಆಗೋದಿಲ್ಲ. ಚೀನಾ, ಪಾಕಿಸ್ತಾನದಂತಹ ಶತ್ರುಗಳು ಇರುವಾಗ ಟ್ಯಾಂಕ್ಗಳನ್ನು ಎದುರಿಸೋದಕ್ಕೆ ಮಿಸೈಲ್ಗಳು ಬೇಕೇ ಬೇಕು. ಅದು ಕೂಡ ಈ ಕಾಲದಲ್ಲಿ ಯಾವ ದೇಶವನ್ನ ಕೂಡ ನಂಬೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಭಾರತ ತುರ್ತಾಗಿ ಅಲರ್ಟ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಭಾರತ ವೆಪನ್ಗಳ ವಿಚಾರದಲ್ಲಿ ಅಮೆರಿಕದತ್ತ ವಾಲ್ತಾ ಇದೆ. ಇಲ್ಲಿವರೆಗೆ ಕೇವಲ ರಷ್ಯಾವನ್ನ ಮಾತ್ರ ಭಾರತ ನೆಚ್ಕೊಂಡಿತ್ತು. ಭಾರತದ ಬತ್ತಳಿಕೆಯಲ್ಲಿರುವ ಬಹುತೇಕ ಅಸ್ತ್ರಗಳು ರಷ್ಯನ್ ಮೇಡ್. ಆದರೆ ಈಗ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನ ಮಾಡಿಕೊಳ್ತಾ ಇದೆ ಭಾರತದ ಬತ್ತಳಿಕೆಗೆ ಜಾವಲಿನ್ ಮಿಸೈಲ್ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಚೀನಾಗೆ ನಡುಕ ಶುರುವಾಗಿದೆ. ಪಾಕಿಸ್ತಾನವಂತೂ ಸೈಲೆಂಟ್ ಮೂಡ್ಗೆ ಜಾರಿದೆ. ಅದೇನೇ ಇರಲಿ, ಭಾರತ ಈಗ ವೆಪನ್ಗಳ ವಿಚಾರದಲ್ಲಿ ಅಪ್ಡೇಟ್ ಆಗಿದೆ. ಇದ್ರ ಜೊತೆ ಭಾರತ ಹಾಗೂ ಅಮೆರಿಕದ ಸಂಬಂಧ ಕೂಡ ಸುಧಾರಣೆ ಆಗ್ತಾ ಇದೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.